ಎರಡನೆಯ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ಯಲಹಂಕ ಏರ್ಬೇಸ್ನಲ್ಲಿ ನಡೀತಾ ಇರುವಂಥ ಏರ್ ಶೋ. ಹೇಗಿದೆ ಈ ಕಲರವ ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ. ಸೊ ಈಗ 25ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ನಡೆದಿದೆ. ಏರ್ ಶೋ ಕಣ್ತುಂಬಿಕೊಳ್ಳೋಕೆ ಜನಸಾಗರವೇ ಸೇರಿದೆ. ಕಾರಣ ಸಾರ್ವಜನಿಕರಿಗೆ ಇವತ್ತು ಪ್ರವೇಶ ಅವಕಾಶ ಮಾಡಿಕೊಟ್ಟಿದ್ದಾರೆ. ಲಘು ಯುದ್ಧ ವಿಮಾನ, AI ಫೈಟರ್ ಏರ್ಕ್ರಾಫ್ಟ್, ಸೈಬರ್ ಸೆಕ್ಯುರಿಟಿ, ಡ್ರೋನ್, ರೆಡಾರ್ಸ್, ಅತ್ಯಾಧುನಿಕ ರಕ್ಷಣಾ ಉತ್ಪನ್ನಗಳ ಪ್ರದರ್ಶನ ಅಲ್ಲಿ ನಡೀತಾ ಇದೆ. ಜನ ಇವುಗಳಿಗೆಲ್ಲ ಹತ್ತಿರದಿಂದ ನೋಡೋಕೆ ಒಂದು ಅವಕಾಶ ಸಿಗುತ್ತೆ. ಕಾರಣ ಯುದ್ಧ ವಿಮಾನಗಳು, ಲಘು ಯುದ್ಧ ವಿಮಾನಗಳು ಇವುಗಳನ್ನೆಲ್ಲ ನೋಡೋಕ್ಕೆಲ್ಲ ಆಗುತ್ತೆ. ಎಲ್ಲ ಕೂಡ ಗಡಿ ಭಾಗಗಳಲ್ಲಿ ಇರುತ್ತೆ. ಅದೊಂದು ಅವಕಾಶ, ಹತ್ತಿರದಿಂದ ಇವುಗಳನ್ನೆಲ್ಲ ನೋಡೋಕ್ಕೊಂದು ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಏರ್ ಶೋ ಅದಕ್ಕೆ ನಾಂದಿಯನ್ನು ಹಾಡಿಕೊಡುತ್ತೆ. ಹಾಗಾಗಿ ಏರ್ ಶೋನಲ್ಲಿ ಫೈಟರ್ ಜೆಟ್ಗಳು ಯಾವ ರೀತಿಯಾಗಿ ತಾಲೀಮನ್ನು ನಡೆಸ್ತಾ ಇವೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಒಂದು ರೀತಿಯಾಗಿ ಅಲ್ಲಿರುವಂಥ ಜನರಿಗೆ ಮನೋರಂಜನೆ ಕಣ್ತುಂಬಿಕೊಳ್ತಾ ಇದೆ. ಬಟ್ ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಹೇಗೆ ನಮ್ಮ ದೇಶದಲ್ಲಿರುವಂಥ ಲಘು ಯುದ್ಧ ವಿಮಾನಗಳು ಯಾವ್ಯಾವಿದ್ದಾವೆ, ಅದರ ವೇಗ ಎಷ್ಟು, ಏನು ಯಾವ್ಯಾವುದು ಮಿಸೈಲ್ಗಳನ್ನು ಅದು ಹೊತ್ತೊಯ್ಯಬಲ್ದು, ಇವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಕಾರಣ ಅದರ ಸ್ಪೀಡ್ ಏನು ಗೊತ್ತಾ ನಿಮಗೆ? ನಾರ್ಮಲಿ ನೀವು 60, 80, 100 ಕಿಲೋಮೀಟ್ರು, 120 ಕಿಲೋಮೀಟ್ರ್, 160 ಕಿಲೋಮೀಟ್ರ್ ಸ್ಪೀಡ್ ಬಗ್ಗೆ ಮಾತಾಡ್ತೀರಾ. ಬೈಕು, ಕಾರ್ ಬಗ್ಗೆ ಎಲ್ಲ. ಅವುಗಳ ಸ್ಪೀಡು 2-2.5 ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ ಪರ್ ಅವರ್. 1 ಗಂಟೆಗೆ 2200 ಕಿಲೋಮೀಟ್ರಿಂದ 2600 ಕಿಲೋಮೀಟ್ರ್, 3000 ಕಿಲೋಮೀಟ್ರ್ವರೆಗೂ ಕೂಡ ವೇಗದಲ್ಲಿ ಹೋಗಬರುವಂಥ ಸಾಮರ್ಥ್ಯ ಇರುತ್ತೆ. ವಿತ್ ಮಿಸೈಲ್ಸ್ ಬೇರೆ ಇರುತ್ತೆ, ವಿದೌಟ್ ಮಿಸೈಲ್ಸ್ ಬೇರೆ ಇರುತ್ತೆ. ಅದರ ಕೆಪಾಸಿಟಿ, ಲೋಡಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ, ಅವುಗಳನ್ನೆಲ್ಲ ಹೊತ್ತೊಯ್ಯುವಂಥ ಕೆಪಾಸಿಟಿ ಇದೆಯಲ್ಲ, ಅದನ್ನೆಲ್ಲ ತಿಳ್ಕೊಳ್ಬೇಕು, ಹೇಳಬೇಕು ನಿಮ್ಮ ಮಕ್ಕಳಿಗೆಲ್ಲ ತಿಳಿಸಿ. ಅಲ್ಲಿ ಹೆಲಿಕಾಪ್ಟರ್ಗಳಂದರೆ ಹೇಗಿರುತ್ತೆ, ಏನಿರುತ್ತೆ, ಎಲ್ಲ ವಿಡಿಯೋಗಳು ನೋಡಿರ್ತಾರೆ, ಹತ್ತಿರದಿಂದ ನೋಡೋಕೆ ಅವಕಾಶ ಇರುತ್ತೆ. ಹೇಳಿ ಅವರಿಗೆ, ಅವುಗಳೆಲ್ಲ ತಿಳಿಸಿ. ಯಾವುದು ಫೈಟರ್ ಜೆಟ್ಸ್ಗಳು,
ನಾರ್ಮಲ್ ಆಗಿ ವಿಮಾನಗಳು ಯಾವ್ಯಾವ್ದಿದ್ದಾವೆ, ಹೆಲಿಕಾಪ್ಟರ್ಗಳು ಯಾವ್ಯಾವ್ದಿದ್ದಾವೆ? By the flight display director. The flight display director for this show is Air Commodore Dibanjan Mandal, Vayu Sena Medal. He was commissioned into the fighter stream of the Indian Air Force, currently posted as Chief Test Pilot at Aircraft and Systems Testing Establishment. He is a qualified flying instructor and an experimental test pilot. He has wide test flying experience at AST and National Flight Test Center on 34 different types of platforms, varying from prototypes, trainers, fighters and transport aircraft. He was instrumental in development and prototype testing of the indigenous LCA Mark I Alpha aircraft. The base was established in 1963 and was initially used to train pilots on Hurricanes and Spitfires. The airbase has grown in stature over the years and is now a premier flying training establishment of the Defence Forces. This base caters to training of pilots and navigators of the Air Force, Navy and Indian Coast Guard. The aircraft presently being used for flying training are Dornier 228, AN-32 and the Mi-17. Under the able leadership of Air Commodore ಎರಡನೆಯ ದಿನದ ಏರ್ ಶೋ ನಡೀತಾ ಇದೆ. ಬಟ್ ಇಲ್ಲಿ ಅತ್ಯಂತ ಎಲ್ಲರ ಆಕರ್ಷಣೆ ಮಾಡ್ತಿರೋದು ಯಾವ್ದು ಗೊತ್ತಾ? ಸ್ವೀಡನ್ ದೇಶದ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್. ಇದು ಸಾಬ್ ಕಂಪನಿ SAAB ಕಂಪನಿಯಿಂದ ನಿರ್ಮಿತವಾದಂತಹ ಈ ಫೈಟರ್ ಏರ್ಕ್ರಾಫ್ಟ್ ಅನ್ನ ಭಾರತಕ್ಕೆ ಪರಿಚಯಿಸುವ ಕುರಿತು ಉಭಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಗಳು ಕೂಡ ನಡೀತಾ ಇದೆ. ಅಲ್ಟಿಮೇಟ್ಲಿ ಅದೊಂದು ಬಿಸ್ನೆಸ್ ಪಾಯಿಂಟ್. ಅದು ಜನರಿಗೆ ಒಂದು ಮನೋರಂಜನೆ ಇರೋದಾದ್ರೆ ಇನ್ನೊಂದು ಕಡೆಗೆ ಬಿಸ್ನೆಸ್ ಕೂಡ, ವ್ಯವಹಾರಗಳು ನಡೆಯುತ್ತೆ. ಇದರ ವಿಶೇಷತೆ ಬಗ್ಗೆ ಕೂಡ ನನ್ನ ಸಹೋದ್ಯೋಗಿ ಪ್ರಕಾಶ್ ಅಲ್ಲಿಂದನೇ ಮಾಹಿತಿ ಕೊಟ್ಟಿದ್ದಾರೆ, ನೋಡಿ. ಏರ್ ಶೋನ ಎರಡನೇ ದಿನದಲ್ಲಿ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಿರೋದು ಸ್ವೀಡನ್ ರಾಷ್ಟ್ರದ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್. ಸದ್ಯ ನಾನು ಅದರಲ್ಲಿದ್ದೇನೆ. ಇದರ ವೈಶಿಷ್ಟ್ಯತೆ ಏನು, ಹೇಗೆ ವರ್ಕ್ ಆಗುತ್ತೆ, ಇದರ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಭಾಗದಲ್ಲಿ ಈಗಾಗಲೇ ಇದನ್ನು ನೋಡೋದಕ್ಕೆ ಸಾಕಷ್ಟು ಜನ ಕೂಡ ಈಗ ಬಂದು ಇಲ್ಲಿ ನಿಂತಿದ್ದಾರೆ. ಇದು ನಮ್ಮ ಭಾರತೀಯ ಸೇನೆಗೆ ಇದನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಯೋಚನೆಗಳು ಕೂಡ ಆಗ್ತಾ ಇದ್ದಾವೆ. ಇದರ ವೈಶಿಷ್ಟ್ಯತೆಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಸ್ವೀಡನ್ ದೇಶದ ಸಾಬ್ ಅನ್ನುವಂತಹ ಕಂಪನಿ ಇದು ಅಭಿವೃದ್ಧಿಪಡಿಸಿದೆ. ಅದರ ಜೊತೆಗೆ ಇದರ ಕೆಳಭಾಗದಲ್ಲಿ ಏನಿದೆಯಲ್ಲ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡೋದಕ್ಕೆ ಪ್ರತ್ಯೇಕ ವ್ಯವಸ್ಥೆಗಳನ್ನು ಕೂಡ ಇದರಲ್ಲಿ ವ್ಯವಸ್ಥೆ ಇದೆ. ಅದರಲ್ಲೂ ಕೂಡ ಶಸ್ತ್ರಾಸ್ತ್ರಗಳ ಅದರ ಜೊತೆಗೆ ಹೆಚ್ಚುವರಿಯಾಗಿ 40% ಇದು ಫ್ಯೂಯಲನ್ನು ಇದು ಸಂಗ್ರಹ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರೋದು. ಇದು ಸಾಬ್ ಕಂಪನಿಯಿಂದ ತಯಾರಾಗಿರುವಂತಹ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್. ಇದು 5th ಜನರೇಷನ್ ಅದು. ಕಡಿಮೆ ಎತ್ತರದಲ್ಲಿ ಪ್ರತಿ ಗಂಟೆಗೆ 1400 ಕಿಲೋಮೀಟರ್ನಷ್ಟು ವೇಗವಾಗಿ ಹಾರಾಡಬಲ್ಲಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದರ ಉದ್ದ 15.2 ಮೀಟರ್, ರೆಕ್ಕೆಗಳ ಅಗಲ 8.6 ಮೀಟರ್ ಕೂಡ ಇರುತ್ತೆ. ಇದರ ಹಾರ್ಡ್ ಪಾಯಿಂಟ್ಸ್ಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಇವೇನಿದೆ ಅಲ್ಲ ಕೆಳಭಾಗದಲ್ಲಿ, ಇದು ಹಾರ್ಡ್ ಪಾಯಿಂಟ್ಸ್ಗಳಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಅಂದರೆ ಇಂಧನ ಸಂಗ್ರಹಕ್ಕಾಗಿ, ಜೊತೆಗೆ ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು, ಮಿಸೈಲ್ಗಳನ್ನಾಗಲಿ ಅಥವಾ ಬೇರೆ ಯುದ್ಧೋಪಕರಣಗಳನ್ನು ಸಂಗ್ರಹ ಮಾಡಲಿಕ್ಕೆ ಪ್ರತ್ಯೇಕವಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಒಂದೊಮ್ಮೆ ಏನಾದರೂ ಯುದ್ಧದ ಸಂದರ್ಭದಲ್ಲಿ ಇಂತಿಷ್ಟೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದು ಏನಾದರೂ ಖಾಲಿ ಆಯಿತು ಅಂದರೆ ಹೆಚ್ಚುವರಿಯಾಗಿ ಸ್ಟೋರೇಜನ್ನು ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಈ ಒಂದು ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಕೂಡ ಆಗಿದೆ. ಅದರ ಜೊತೆಗೆ ಈ ಭಾಗ ಏನಿದೆಯಲ್ಲ, ಇದು ಏರಿಯಲ್ ರೀಫಿಲ್ಲಿಂಗ್ ಮಾಡೋದಕ್ಕೆ, ಅಂದರೆ ಇದು ಆಗಸದಲ್ಲಿಯೇ ಗಾಳಿಯಲ್ಲಿ ಹಾರಾಟ ಮಾಡ್ತಾನೆ
ಏರಿಯಲ್ ರೀಫಿಲ್ಲಿಂಗನ್ನು ಮಾಡುವಂತಹ ಕೆಪಬಿಲಿಟಿಯನ್ನು ಇದು ಹೊಂದಿದೆ. ಕೇವಲ 10 ನಿಮಿಷದಲ್ಲಿ ಈ ಒಂದು ಏರಿಯಲ್ ರೀಫಿಲ್ಲಿಂಗ್ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಅದೇ ನೆಲದಲ್ಲಿ ಏರಿಯಲ್ ರೀಫಿಲ್ಲಿಂಗ್ ಮಾಡಬೇಕು ಅಂದರೆ 20 ನಿಮಿಷ ಸಮಯ ತೆಗೆದುಕೊಳ್ಳುತ್ತೆ. ಇದು ಇದರ ಕಾಕ್ಪಿಟ್ಟು ಜೊತೆಗೆ 3 ಲಾರ್ಜ್ ಮಲ್ಟಿ ಫಂಕ್ಷನ್ ಡಿಜಿಟಲ್ ಡಿಸ್ಪ್ಲೇ ಕೂಡ ಇದು ಹೊಂದಿರುತ್ತೆ. ಕಂಪ್ಲೀಟ್ ಆಗಿ 3D ಸ್ಕ್ರೀನನ್ನು ಹೊಂದಿರುತ್ತೆ. ಇದಕ್ಕೆ ರಾಡಾರನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ. ಬೇರೆ ಯಾವುದೇ ಶತ್ರು ರಾಷ್ಟ್ರಗಳ ಏನು ಒಂದಿಷ್ಟು ಉಪಕರಣಗಳೇನಾದರೂ ಬಂದರೆ ಡ್ರೋನ್ಗಳಾಗಲಿ ಅಥವಾ ವಿಮಾನಗಳು ಅದೆಲ್ಲವೂ ಕೂಡ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಪ್ರಮುಖವಾಗಿ ಇದಕ್ಕೆ ಇಂಧನ ಸಂಗ್ರಹಕ್ಕಾಗಿ ಅಂತಲೇ 40% ಅಂದರೆ 2.4 ಟನ್ನಷ್ಟು ಹೆಚ್ಚುವರಿಯಾಗಿ ಇದು ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಇದು ಇನ್ನೂ ಕೂಡ ಭಾರತಕ್ಕೆ ಪರಿಚಯ ಆಗಿಲ್ಲ. ಹರಿಯಾಣದ ಜಬ್ಬರ್ನಲ್ಲಿ ಇದರ ಒಂದಿಷ್ಟು ಉತ್ಪನ್ನಗಳ ಉತ್ಪಾದನೆ ಮಾಡುವಂಥ ಕೇಂದ್ರವನ್ನು ಕೂಡ ತಯಾರು ಮಾಡೋದಕ್ಕೆ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಸೊ ಇದು ಭಾರತೀಯ ವಾಯುಸೇನೆಗೆ ಜೊತೆಗೆ ಭಾರತೀಯ ಸೇನೆಗೆ ಇದನ್ನು ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಸ್ವೀಡನ್ ದೇಶದ ಈ ಒಂದು ಕಂಪನಿ ಮಾಡ್ತಾ ಇದೆ. ಆದರೆ ಇದು ಒಂದೊಮ್ಮೆ ಏನಾದರೂ ಭಾರತಕ್ಕೆ ಪರಿಚಯ ಆದರೆ ಭಾರತದಲ್ಲಿ ಕೂಡ ಫೈಟರ್ ಏರ್ಕ್ರಾಫ್ಟ್ಗಳು ಜೊತೆಗೆ ಮಲ್ಟಿ ರೋಲ್ ಏರ್ಕ್ರಾಫ್ಟ್ಗಳು ಕೂಡ ಇದ್ದಾವೆ. ಅದರ ಸಾಲಿಗೆ ಅದರ ಜೊತೆಗೇ ಇದು ಕೂಡ ಸೇರ್ಪಡೆ ಆದರೆ ಮತ್ತಷ್ಟು ಭಾರತೀಯ ಸೇನೆಗೆ ಬಲಿಷ್ಠ ಮತ್ತು ಶಕ್ತಿ ತುಂಬುವಂತಹ ಕೆಲಸಗಳು ಕೂಡ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಭಾರತ ಸರ್ಕಾರದ ಜೊತೆ ಈ ಒಂದು ಸ್ವೀಡನ್ ದೇಶದ ಸಾಬ್ ಕಂಪನಿ ಕೂಡ ಆಗಾಗ ಮಾತುಕತೆಗಳನ್ನು ಕೂಡ ನಡೆಸ್ತಾ ಇದೆ. ಇವತ್ತು ಏರ್ ಶೋನಲ್ಲಿ ಇದರ ಪ್ರದರ್ಶನ ಕೂಡ ಆಗ್ತಾ ಇದೆ. ಕಳೆದ ಬಾರಿ ಕೂಡ ಇದರ ಏರ್ ಶೋನಲ್ಲಿ ಪ್ರದರ್ಶನಕ್ಕೆ ಅಂತ ಹೇಳಿ ಇಡಲಾಗಿತ್ತು. ಈ ಬಾರಿ ಕೂಡ ಇಟ್ಟಿದ್ದಾರೆ. ಈ ಮೂಲಕವಾಗಿ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ಏನು ರಕ್ಷಣಾ ಇಲಾಖೆ ಸಚಿವರುಗಳು ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಸೊ ಆ ಒಂದು ದೇಶಗಳ ಪ್ರತಿನಿಧಿಗಳ ಜೊತೆ ಕೂಡ ಮಾತುಕತೆಗಳು ಜೊತೆಗೆ ಒಂದಿಷ್ಟು ಚರ್ಚೆಗಳಾಗುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಈ ಒಂದು ಸಾಬ್ ಕಂಪನಿ ಮಾಡ್ತಾ ಇದೆ. ಸದ್ಯಕ್ಕಂತೂ ಎಲ್ಲರ ಅಟ್ರಾಕ್ಷನ್ನ ಕೇಂದ್ರ ಬಿಂದುವಾಗಿ ಈ ಒಂದು ಸ್ವೀಡನ್ ದೇಶದ ಗ್ರಿಪೆನ್ ಈ ಸೀರೀಸ್ನ ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಇಲ್ಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದನ್ನು ಫಸ್ಟ್ ಟೈಮ್ ನಾನು ಬಂದಿರೋದು. ಇದನ್ನ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ನನ್ನ ಮಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ದೇಶದ ಬಗ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ತುಂಬ ಪ್ರೌಡ್ ಅನಿಸುತ್ತೆ ಇಂಡಿಯಾ ಬಗ್ಗೆ, ನಮ್ಮ ಡಿಫೆನ್ಸ್ ಬಗ್ಗೆ. ಮತ್ತು ತುಂಬ ಟ್ರಿಕ್ಸ್ ನೋಡಿದ್ರೆ ಭಯ ಆಗುತ್ತೆ. ನಾನು ಆ ಥರನೇ ಆಗಬೇಕು ಅಂತ ನನಗೂ ಅನಿಸುತ್ತೆ. ಇದೊಂದು ಒಳ್ಳೆ ಅನುಭವ ಆ್ಯಕ್ಚುಲಿ. ಎಸ್ಪೆಷಲಿ ಯಂಗ್ ಯೂತ್ಸ್ಗೆ ಭಾಳ ಅನುಕೂಲ ಆಗುತ್ತೆ. ಅವರು ಏನಾರು ಇನ್ ಕೇಸ್ ಏರ್ಫೋರ್ಸಲ್ಲಿ ಏನಾರು ಕೆರಿಯರ್ ಏನಾರು ಆರಂಭಿಸ್ಬೇಕಂದ್ರೆ ಅಟ್ಲೀಸ್ಟ್ ಇಲ್ಲಿ ನೋಡಿದ್ಮೇಲೆ ಅವ್ರಿಗೆ ಚೇಂಜ್ ಆಗ್ಬೋದು ಮನಸ್ಸೆಲ್ಲ. ಆಮೇಲೆ ಇದು ಈ ಥರ ನಡೀತಾ ಇರಬೇಕು. ಆಮೇಲೆ ಬೆಂಗಳೂರಲ್ಲಿ ಈ ಥರ ಒಂದು ದೊಡ್ಡ ಇದು ನಿಜವಾಗ್ಲೂ ಭಾಳ ಖುಷಿ ತಂದಿರುತ್ತೆ. ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ.